ನಮಸ್ತೆ, ವೆಲ್ಕಮ್ ಟು ಕಲಾ ಬ್ಲಾಗ್ಸ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು 17th ಮಾರ್ಚ್ ನಮ್ಮ ಅಕ್ಕನ ಕರ್ಕೊಂಡು ಬರೋಕ್ಕೆ ಅಂತ ಹೊರಟಿದ್ದೆ. ಸೊ ಅಲ್ಲಿದೊಂದು ಕ್ಲಿಪ್ಸ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಮನೆಯಿಂದ ಹೊರಡೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗೋಗಿತ್ತು ಆವತ್ತು. ಸೊ ಹೋಗ್ತಾ ಹಾಗೆಯೇ ಸುಮ್ಮನೆ ದಾರಿಲಿ ನಾವು ನಮ್ಮ ಜರ್ನಿನ ಒಂದು ಡಾಕ್ಯುಮೆಂಟ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೆ. ಹಾಗೆಯೇ ಆ ಕಡೆಯಿಂದ ನಮ್ಮ ಅಕ್ಕ ಬಸ್ಸಲ್ಲಿ ನೆಲಮಂಗಲ ಟೋಲ್ ದಾಟಿ ಬರ್ತಾ ಇರೋ ವಿಡಿಯೋನ ಅವಳು ಕೂಡ ಕಳಿಸಿದ್ಲು. ಸೊ ಆ ಒಂದು ಕ್ಲಿಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಒಂಥರ ಹೈವೇ ನೋಡೋಕ್ಕೆ ಖುಷಿ ಅಲ್ವಾ, ನಾವೆಲ್ಲೋ ಹೋಗ್ತಾ ಇದ್ದೀವಿ ಅಥವಾ ಇಲ್ಲಿಂದ ನಾವು ಬರ್ತಾ ಇದ್ದೀವಿ ಅಂದರೆ ಆ ಜರ್ನಿನ ಎಂಜಾಯ್ ಮಾಡೋದು ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಸೊ ಅವಳು ಬಂದು ಇಲ್ಲಿ ಒಂದು ಗೋರ್ಗುಂಟಪಾಳ್ಯ ಮೆಟ್ರೋ ಸ್ಟೇಷನಲ್ಲಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ಲು. ಸೊ ಆ ಕ್ಲಿಪ್ಪಿಂಗ್ನು ಅವಳು ತೊಗೊಂಡು ನನಗೆ ಕಳಿಸಿದ್ಲು. ಸೊ ನಾವು ರೀಚ್ ಆದ ತಕ್ಷಣವೇ ಅವಳ ಮುಖ ಅಷ್ಟು ಖುಷಿಯಿಂದ ಒಂಥರ ಹೂ ಥರ ಅರಳಿಬಿಟ್ಟಿತ್ತು. ಅದು ನೋಡೋಕ್ಕೆ ಒಂಥರ ನನಗೆ ತುಂಬ ಖುಷಿ ಆಯಿತು. ಕಾರಿಂದ ಇಳಿದಿದ್ದ ತಕ್ಷಣವೇ ಅವಳನ್ನ ಗಟ್ಟಿಯಾಗಿ ತಬ್ಕೊಂಡೆ ನಾನು. ನಮ್ಮ ಅಕ್ಕನ ಮಗನ ನನ್ನ ಹಸ್ಬೆಂಡು ಗ್ರೀಟ್ ಮಾಡಿ ಆಮೇಲೆ ಲಗೇಜ್ನೆಲ್ಲ ಒಳಗಡೆ ಇಟ್ಟು ಸೊ ಇಲ್ಲಿ ಅವರೆಲ್ಲ ಮಾತಾಡ್ತಾಯಿದ್ರು. ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಅಕ್ಕ ಇಬ್ಬರು ತುಂಬ ಕ್ಲೋಸ್. ಅವರಿಬ್ಬರು ನನಗಿಂತ ಮುಂಚೆಯಿಂದನೂ ಫ್ರೆಂಡ್ಸು. ಸೊ ನಮ್ಮ ಅಕ್ಕನಿಂದನೇ ನನಗೆ ನನ್ನ ಹಸ್ಬೆಂಡ್ ಪರಿಚಯ ಆಗಿದ್ದು. ಒಂದು ರೀತಿ ನಮ್ಮ ಅಕ್ಕನ ಪ್ರಸಾದನೇ ಅನ್ಬೋದು ನನ್ನ ಹಸ್ಬೆಂಡು. ಅವಳಿಂದ ಪರಿಚಯ ಆಗಿ ನಮ್ಮಿಬ್ಬರದು ಲವ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ ಆಮೇಲೆ ನಾವು ಮದುವೆ ಮಾಡ್ಕೊಂಡ್ವಿ. ಸೊ ಇಲ್ಲಿ ನಮ್ಮ ಅಕ್ಕ 3 ವರ್ಷ ಆದ ನಂತರ ನಮ್ಮ ಮನೆಗೆ ಬಂದಿದ್ದರಿಂದ ನಮ್ಮಮ್ಮಗೆ ಹೇಳಿರಲಿಲ್ಲ ನಮ್ಮ ಅಕ್ಕ ಬರ್ತಾ ಇದ್ದಾಳೆ ಅಂತ. ಸೊ ಅವಳನ್ನೇ ಡೋರ್ ಓಪನ್ ಮಾಡ್ಸೋಕ್ಕೆ ಅಂತ ನಾನು ಕಳಿಸ್ದೆ. ಸೊ ಅವಳು ಡೋರ್ ನಾಕ್ ಮಾಡ್ತಾನೇ ಇದ್ಲು, ನಮ್ಮಮ್ಮ ಬರಲೇ ಇಲ್ಲ. ಒಂದು 2 ನಿಮಿಷ ಆಲ್ಮೋಸ್ಟ್ ಅವಳು ಡೋರ್ ತಟ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ಲು. ನನಗೂ ತುಂಬಾ ಒಂಥರ ಕ್ಯೂರಿಯಾಸಿಟಿ ಇತ್ತು ನಮ್ಮಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅವಳು ಯಾವಾಗಲೂ ನಾನು ಮೇಯಲ್ಲಿ ಬರ್ತೀನಿ, ಏಪ್ರಿಲಲ್ಲಿ ಬರ್ತೀನಿ ಅಂತಲೇ ಇರ್ತಾಳೆ, ಟೀಚರ್ ಅಲ್ವಾ. ಸೊ ಆವಾಗಲೇ ಅವ್ರಿಗೆ ಹಾಲಿಡೇ ಸಿಗೋದು, ಬಟ್ ಬರೋಕ್ಕಾಗ್ತಾನೇ ಇರಲಿಲ್ಲ. ಲಾಸ್ಟ್ 3 ಇಯರ್ಸಿಂದ ನಾವು ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಇಲ್ಲಿ ನನ್ನ ರಿಯಾಕ್ಷನ್ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ತುಂಬಾ ಸರ್ಪ್ರೈಸಿಂಗ್ ಆದರು ನಮ್ಮಮ್ಮ. ಒಂಥರ ಆಲ್ಮೋಸ್ಟು ಅವಳನ್ನ ಎತ್ಕೊಂಡು ಮುದ್ದಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಅವ್ರ ಏಜಿಗೆ ಅವಳನ್ನ ಎತ್ತಕ್ಕಾಗಲಿಲ್ಲ. ಆದರೂ ಅವಳನ್ನ ಗಟ್ಟಿ ಬಾಚಿ ತಪ್ಕೊಂಡು ಒಳ್ಳೆ ಮಗು ಥರ ಅವಳನ್ನ ಮುಖದ ತುಂಬ ಮುತ್ತಿಟ್ಬಿಟ್ಟು ತುಂಬಾ ಖುಷಿಪಟ್ಟರು. ಅದು ನೋಡೋಕ್ಕೆ ನನಗೆ ಒಂಥರ ತುಂಬಾ ಎಮೋಷ್ನಲ್ ಆಗಿತ್ತು. ಹಾಗೆ ನಮ್ಮ ಅಕ್ಕ ನನಗೆ ಮಗುಗೆ ತಂದಂಗೆ ಒಂಥರ ಕೇಕು ಆಮೇಲೆ ಈ ಬಿಸ್ಕೆಟ್ಸ್ ಎಲ್ಲ ಇರುತ್ತಲ್ವ, ಬೆಣ್ಣೆ ಬಿಸ್ಕೆಟು ಅದೆಲ್ಲ ತಂದಿದ್ಲು. ಅವಳಿಗೆ ಗೊತ್ತು ನನಗೆ ಸ್ವಲ್ಪ ಈ ಬೇಕ್ರಿ ಐಟಮ್ ಎಲ್ಲ ತಿನ್ನೋದಂದರೆ ತುಂಬ ಇಷ್ಟ ಅಂತ. ಸೊ ಹಾಗಾಗಿ ಅದೆಲ್ಲ ತಂದಿದ್ಲು. ಪುಣೆಯಲ್ಲಿ ಇದು ತುಂಬ ಫೇಮಸ್ ಬೇಕ್ರಿ ಇದೆಯಂತೆ. ಸೊ ಎಲ್ಲ ಪ್ಯೂರ್ ಘೀಯಲ್ಲಿ ಬಟರಲ್ಲಿ ಮಾಡ್ತಾರಂತೆ. ಸೊ ಅದನ್ನು ತೊಗೊಂಡು ಬಂದು ಕೊಟ್ಟಿದ್ಲು. ಸೊ ನಾನು ನನ್ನ ಹಸ್ಬೆಂಡ್ ಅದನ್ನೆಲ್ಲ ಸ್ವಲ್ಪ ಓಪನ್ ಮಾಡಿ ಇಡ್ತಾಯಿದ್ವಿ. ಅವಳು ಜರ್ನಿ ಮಾಡಿ ಬಂದಿದ್ಲಲ್ವ, ಸ್ವಲ್ಪ ಗಾಳಿ ಆಡಿದರೆ ಅದು ಹೋಗಲ್ಲ ಅಂತ, ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ಆಗ ಸ್ವಲ್ಪ ಗಾಳಿ ಬಿಟ್ಟರೆ ಅಂತ ಓಪನ್ ಮಾಡಿ ಇಡ್ತಾಯಿದ್ವಿ. ಸೊ ಹಾಗೆಯೇ ಅವಳು ಬಂದ ತಕ್ಷಣವೇ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡ್ವಿ ಎಲ್ಲರೂ. ಅದಾದ ನಂತರ ನಮ್ಮಮ್ಮ ಆಗಲೇ ಅಡುಗೆ ರೆಡಿ ಮಾಡಿದ್ರು. ಸೊ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಒಟ್ಟಿಗೆ ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಮಾತಾಡ್ಕೋತಾ ಕೂತ್ಕೊಂಡಿದ್ವಿ. ಒಂಥರ ನಮ್ಮಕ್ಕ ತುಂಬ ಜಾಸ್ತಿ ಮಾತಾಡ್ತಾಳೆ, ನಗಾಡ್ತಾಳೆ, ಎಲ್ಲರೂ ನಗಿಸ್ತಾ ಇರ್ತಾಳೆ. ನನ್ನ ಹಸ್ಬೆಂಡು ಅಷ್ಟೇ ತುಂಬ ಜೋಕ್ಸ್ ಮಾಡ್ತಾ ಇರ್ತಾರೆ. ಮನೇಲಿ ಎಲ್ಲರೂ ತುಂಬ ನಗಿಸ್ತಾರೆ ನನ್ನ ಹಸ್ಬೆಂಡು. ಸೊ ಇಲ್ಲಿ ಅದೇ ನನ್ನನ್ನು ಇಬ್ಬರು ಸೇರ್ಕೊಂಡು ರೇಗಿಸ್ತಾ ಇದ್ದರು. ಅವರಿಬ್ಬರು ಸೇರಿಬಿಟ್ರೆ ನನ್ನ ಕಾಲು ಎಳೆಯೋದಂತರೂ ಫಾರ್ ಶೋರ್. ಸುಮ್ಮನೆ ಏನಾದರೂ ಒಂದು ಹೇಳ್ಕೊಂಡು ನನ್ನನ್ನು ರೇಗಿಸ್ತಾ ಇರ್ತಾರೆ. ಅದೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಊಟ ಆದ ನಂತರ ನಮ್ಮ ಅಕ್ಕ ಹಾಗೆ ಸುಮ್ಮನೆ ಕೂತ್ಕೊಂಡು ಒಂದು ಸ್ವಲ್ಪ ಕಾಫಿ ಕುಡಿತಾ ಇದ್ಲು. ಸೊ ಆಮೇಲೆ ಈವ್ನಿಂಗ್ ಅವಳು ಟೀಚರ್ ಅಲ್ವಾ, ಮಕ್ಳಿಗೋಸ್ಕರ ಏನಾದರೂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾನೆ ಇರ್ತಾಳೆ. ಸೊ ಇಲ್ಲಿ ಬೋರ್ಡ್ ಇದ್ದಿದ್ದರಿಂದ ಆಗಲೇ ತೊಗೊಂಡು ಏನೋ ಒಂದು ಡ್ರಾಯಿಂಗ್ ಮಾಡ್ತಾಯಿದ್ಲು. ತುಂಬ ಚೆನ್ನಾಗಿ ಮಾಡಿದ್ಲು ಅಂತ ನಾನು ಸುಮ್ಮನೆ ಹಾಗೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಈವ್ನಿಂಗ್ ಆಮೇಲೆ ನಾವು ಅಲ್ಲೇ ಮನೆ ಹತ್ರ ನಾವು ರಾಜರಾಜೇಶ್ವರಿ ನಗರಕ್ಕೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅವಳನ್ನ ಕರ್ಕೊಂಡು ಹೋದೆ. ಸೊ ಅದು ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಅಲ್ಲಿ ನಮ್ಮ ಅಕ್ಕಗೆ ಏನೂ ಇಷ್ಟ ಆಗಲಿಲ್ಲ, ಹಾಗಾಗಿ ನಾವು ಸುಮ್ಮನೆ ಹಾಗೆ ಡಿನ್ನರ್ ಮಾಡೋಣ ಅಂತ ಉತ್ತರಳ್ಳಿಗೆ ಹೋಗ್ಬಿಟ್ಟು ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೊರಟು ಬಂದ ತಕ್ಷಣ ಸೀದಾ ಎಲ್ಲರೂ ಬಂದು ಮನೇಲಿ ರೆಸ್ಟ್ ಮಾಡಿಬಿಟ್ಟು ತುಂಬಾ ಟಯರ್ಡಾಗಿ ಹೋಗಿದ್ವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.